ಯೋಗ ಎಂದರೆ ನಿಮ್ಗೆ ಗೊತ್ತಿದೆಯೇ? ಈ ಆಕರ್ಷಣೀಯವಾದ ಶಬ್ದದ ಅರ್ಥವನ್ನು ನಾವು ತಿಳ್ಕೊಳ್ಳೋಣ. ಯೋಗ ಎಂದರೆ ಕೂಡಿಸುವುದು ಅಥವಾ ಸೇರಿಸುವುದು. ಸಂಸ್ಕೃತದ ಯುಜ್ ಎಂಬ ಶಬ್ದದಿಂದ ಇದು ಬಂದಿದೆ. ಯುಜ್ ಎಂದರೆ ಸೇರಿಸು ಅಥವಾ ಕೂಡಿಸು. ಭಗವದ್ಗೀತೆಯಲ್ಲಿ ಕೃಷ್ಣ ಯೋಗ ಕರ್ಮಸು ಕೌಶಲಂ ಅಂತ ಹೇಳಿದ್ದಾನೆ. ಅಂದರೆ ಸೇರಿಸು ಅಥವಾ ಯೋಗದಿಂದ ಶರೀರ ಮತ್ತು ಮನಸ್ಸನ್ನು ಸೇರಿಸಿ ಮಾಡುವ ಕ್ರಿಯೆಯಿಂದ ಅಥವಾ ಕಾರ್ಯವನ್ನು ಮಾಡಿದಾಗ ಶರೀರ ಮನಸ್ಸು ಸೇರಿಸಿ ಮಾಡಿದ ಕಾರ್ಯ ಅತ್ಯುತ್ತಮವಾದ ಫಲವನ್ನು ಕೊಡುತ್ತೆ. ಹಾಗಾಗಿ ಅದನ್ನ ಯೋಗ ಕರ್ಮಸು ಕೌಶಲ ಯೋಗ ಅಂತ ಕರೀಬಹುದು. ಇನ್ನು ನಿತ್ಯ ಬಳಕೆಯಲ್ಲಿ ನಾವು ಯೋಗ ಅಂದ್ರೆ ಒಂದನ್ನು ಮಾತ್ರ ಹೇಳ್ತೀವಿ, ಆಸನ. ಈ ಯೋಗ ಎಂದರೆ ಅಷ್ಟ ಅಂಗಗಳನ್ನು ಒಳಗೊಂಡಿರುವುದು. ಅದ್ಯಾವುದು? ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ. ಈ 8 ಅಂಗಗಳನ್ನು ಒಳಗೊಂಡಿರೋದಕ್ಕೆ ಯೋಗ ಅಂತಾರೆ. ಆದರೆ ಇಂದಿನ ಆಧುನಿಕ ಜೀವನದಲ್ಲಿ ನಾವು ಆಸನಗಳನ್ನು ಅಂದ್ರೆ ದೈಹಿಕವಾಗಿ ಮಾಡುವಂತಹ ಆಸನಗಳನ್ನು ಮಾತ್ರ ಯೋಗ ಅಂತ ಪರಿಗಣಿಸ್ತೀವಿ. ಅದು ಸರಿಯೇ, ಹೌದು. ಇಂದಿನ ಯುಗಕ್ಕೆ ಅಂದ್ರೆ ವೇಗದ ಅಥವಾ ಪೈಪೋಟಿ ಯುಗಕ್ಕೆ ಆಸನಗಳು ಅತ್ಯಗತ್ಯವಾಗಿ ಬೇಕಾಗಿದೆ. ಯಾಕಂದ್ರೆ ಶರೀರವನ್ನ ದೃಢವಾಗಿ ಇಟ್ಕೊಳ್ಳೋಕೆ ಯೋಗಾಸನ ಮಾಡಬೇಕು. ಹಾಗೆ ಮನಸ್ಸಿನ ಚಂಚಲ ಚಿತ್ತತೆ ಅಥವಾ ಮನಸ್ಸಿನ ತುಂಬಾ ಆಲೋಚನೆ ಇದ್ರೆ ಆ ಮನಸ್ಸನ್ನು ಶಾಂತಗೊಳಿಸಲು ಯೋಗ ಮಾಡಬೇಕು. ಮತ್ತು ವ್ಯಕ್ತಿತ್ವ ಪರಿಪೂರ್ಣ ವಿಕಸಿತವಾಗಕ್ಕೆ ಅಥವಾ ವ್ಯಕ್ತಿತ್ವ ಬೆಳವಣಿಗೆಗೆ ಕೂಡ ಯೋಗಾಸನ ಬೇಕು. ಯೋಗಾಸನ ಅನ್ನೋದು ಹಲವಾರು ಜನರಿಗೆ ಹಲವಾರು ರೀತಿಯ ಪ್ರಯೋಜನಗಳನ್ನು ಒದಗಿಸಿದೆ. ಈ ಶಾರೀರಿಕ ವ್ಯಾಧಿ ಅಥವಾ ಬೇರೆ ರೀತಿಯ ಉಸಿರಾಟ ಸಮಸ್ಯೆಗಳು ಈಗ ಬರ್ತಾ ಇದೆ. ಬೇರೆ ಬೇರೆ ರೀತಿಯ ಶಾರೀರಿಕ ವ್ಯಾಧಿಗೆ ಯೋಗಾಸನ ಮಾಡೋದ್ರಿಂದ ಪರಿಹಾರ ಸಿಗುತ್ತೆ. ಹಾಗೆ ಉಸಿರಾಟ, ಈ ಪ್ರಾಣಾಯಾಮ ಮಾಡೋದ್ರಿಂದ ಶಾರೀರಿಕವಾದ ಅಥವಾ ಸ್ನಾಯುಗಳ ಬಲವನ್ನು ಹೆಚ್ಚಿಸೋದು ಅಥವಾ ಆಯುಷ್ಯವನ್ನು ಹೆಚ್ಚಿಸೋದು. ಈ ಆಯುಷ್ಯವನ್ನು ಅಥವಾ ಶಕ್ತಿಯನ್ನು ಅಥವಾ ಅದರ ಚೈತನ್ಯವನ್ನು ಹೆಚ್ಚಿಸೋದ್ರಿಂದ ಕೂಡ ಶರೀರ ದೀರ್ಘಕಾಲವಾಗಿ ಇರುವಂತೆ ಅಥವಾ ಸ್ವಸ್ಥವಾಗಿರುವಂತೆ ಅಥವಾ ಆರೋಗ್ಯಪೂರ್ಣವಾಗಿರುವಂತೆ ಮಾಡಬಹುದು. ಇದು ಯೋಗಾಸನದಿಂದ ಉಂಟಾಗುವ ಲಾಭಗಳು. ಇನ್ನು ಹಲವಾರು ಜನಕ್ಕೆ ಇದು ಹಲವಾರು ರೀತಿಯ ಯೋಗ ಚಿಕಿತ್ಸೆಯ ಅವಶ್ಯಕ ಕೂಡ ಬರುತ್ತೆ. ಉದಾಹರಣೆ ಕೀಲು ನೋವು ಮತ್ತೆ ಬೆನ್ನು ನೋವು, ಅದಕ್ಕೆ ಯೋಗ ಚಿಕಿತ್ಸೆಯ ಮೂಲಕ ಕೂಡ ಅವರು ಪರಿಹಾರವನ್ನು ಕಂಡುಹಿಡ್ಕೊಳ್ತಾರೆ. ಮುಖ್ಯವಾಗಿ ಈಗ ನಾವು ವಿದ್ಯಾರ್ಥಿಗಳಿಗೆ ಅಥವಾ ಯುವಜನಕ್ಕೆ ಸ್ಕೂಲು ಕಾಲೇಜುಗಳಲ್ಲಿ ಯಾರು ವ್ಯಾಸಂಗ ಮಾಡ್ತಾರೆ ಅವರಿಗೆ ಏಕಾಗ್ರತೆ ಕೊರತೆ ತುಂಬಾ ಇರುತ್ತೆ. ಏಕಾಗ್ರತೆ ಕೊರತೆ ಹೇಗಿರುತ್ತೆ ಅಂದ್ರೆ ಆ ವಯಸ್ಸು ಅವ್ರಿಗೆ ತುಂಬಾ ಏಕಾಗ್ರತೆ ಕೊರತೆ ಇರುತ್ತೆ. ಹಾಗಾಗಿ ಯೋಗಾಸನ ಅವ್ರು ಮಾಡಲೇಬೇಕಾಗುತ್ತೆ. ಅವ್ರ ಶಾರೀರಿಕವಾಗಿ ಎಷ್ಟೇ ಫ್ಲೆಕ್ಸಿಬಲ್ ಅಥವಾ ಅವ್ರ ಶರೀರ ಹಗುರವಾಗಿದ್ರು ಅಥವಾ ಸಡಿಲವಾಗಿದ್ರು ಯೋಗ ಆಸನಗಳನ್ನು ಚೆನ್ನಾಗಿ ಮಾಡಿದ್ರು ಕೂಡ ಮನಸ್ಸು ಸ್ಥಿಮಿತದಲ್ಲಿರಲ್ಲ. ಮನಸ್ಸು ಹಲವಾರು ವಿಚಾರಗಳ ಕಡೆ ಹರಿತಾ ಇರುತ್ತೆ. ಇದು ನೋಡು, ಅದನ್ನು ಕೇಳು, ಅದನ್ನ ನೋಡು, ಇನ್ನೇನೋ ಸ್ನೇಹಿತರು ಹೇಳಿದ್ದು, ಟೀಚರ್ಸ್ ಹೇಳಿದ್ದು, ತಂದೆ ತಾಯಿಗಳು ಹೇಳಿದ್ದು, ಎಲ್ಲಾ ವಿಚಾರಗಳು ಹರಿದಾಡ್ತಾ ಇರುತ್ತೆ. ಅದೆಲ್ಲ ಓದಕ್ಕೆ ಕೂತ್ಕೊಂಡಾಗೆ ಬರುತ್ತೆ. ಈಗ ಧ್ಯಾನಕ್ಕೆ ಕೂತ್ಕೊಂಡಾಗ ಹೇಗೆ ಮನಸ್ಸು ನಮ್ಮ ಮನಸ್ಸನ್ನು ಬಿಟ್ಟು ಅಥವಾ ಶರೀರ ಬಿಟ್ಟು ಹೊರಗಡೆ ಪ್ರಪಂಚಗಳ ಎಲ್ಲಾ ವಿಷಯಗಳ ಸುಳಿಯುತ್ತೋ ಹಾಗೆ ವಿದ್ಯಾರ್ಥಿಗಳ ಮನಸ್ಸು ಕೂಡ ಓದುವುದನ್ನು ಬಿಟ್ಟು ಬೇರೆ ಎಲ್ಲ ಕಡೆ ಸುಳಿಯುತ್ತೆ ಅಥವಾ ಸುತ್ತಾ ಇರುತ್ತೆ. ಅದಕ್ಕೆ ಏನ್ ಮಾಡ್ಬೇಕು? ಮೊದಲಿಗೆ ಅವ್ರು ಕೂತ್ಕೊಳ್ಳೋ ಜಾಗದಲ್ಲಿ ಅಥವಾ ಓದೋ ಕೂತ್ಕೊಳ್ಳೋ ಜಾಗದಲ್ಲಿ ಅವ್ರು ಓದೋ ಡೆಸ್ಕ್ ಅಥವಾ ಪೀಠ ಅದ್ರ ಮುಂದೆ ಕಣ್ಣು ಮುಚ್ಕೊಂಡು 1-2 ನಿಮಿಷ ಕೂತ್ಕೊಳ್ಬೇಕು. 1 ನಿಮಿಷ 2 ನಿಮಿಷ ಕಣ್ಣು ಮುಚ್ಕೊಂಡು ಮೊದಲೇ ಉಸಿರಾಟವನ್ನು ಗಮನಿಸಬೇಕು. ಆ ಉಸಿರಾಟ ಎಷ್ಟು ವೇಗದಲ್ಲಿದೆ ಅದನ್ನು ನಿಯಂತ್ರಣ ಮಾಡಬೇಕು. ತುಂಬಾ ವೇಗವಾಗಿ ಉಸಿರಾಟ ಆಗ್ತಿದ್ರೆ ಆಲೋಚನೆಗಳು ತುಂಬಾ ವೇಗವಾಗಿರುತ್ತೆ, ಏಕಾಗ್ರತೆ ಭಂಗ ಇರುತ್ತೆ. ಆ ಉಸಿರಾಟನ ನಿಧಾನ ಶ್ವಾಸ ತಗೊಳ್ಬೇಕು ಅಥವಾ ನಿಧಾನ ಉಸಿರು ತಗೊಳ್ಬೇಕು, ನಿಧಾನವಾಗಿ ಉಸಿರು ಬಿಡಬೇಕು. ಈ ರೀತಿ ನಿಧಾನವಾಗಿ ಉಸಿರು ತಗೊಂಡು ಉಸಿರಾಟ ಮಾಡಿದಾಗ ಉಸಿರನ್ನು ಬಿಡುವುದರಿಂದ ಮನಸ್ಸು ಶಾಂತವಾಗುತ್ತೆ. ಮನಸ್ಸು ತುಂಬಾ ನಿಧಾನಕ್ಕೆ ಶಾಂತವಾಗುತ್ತೆ. ಆ ಶಾಂತವಾದ ಮನಸ್ಸು ಶರೀರದ ಒಳಗೆ ಅಥವಾ ಶರೀರದೊಂದೇ ಐಕ್ಯ ಆಗುತ್ತೆ ಅಥವಾ ಸೇರ್ಕೊಳ್ಳುತ್ತೆ ಅಥವಾ ಕೂಡುತ್ತೆ. ಈ ಶರೀರ ಮತ್ತು ಮನಸ್ಸು ಕೂಡಿಸಿ ಅಥವಾ ಒಂದಾಗಿಸಿ ಅಥವಾ ಸೇರಿಸಿ ಓದಿದಾಗ, ವ್ಯಾಸಂಗ ಮಾಡಿದಾಗ ಅವರಿಗೆ ಆ ಓದು ಜ್ಞಾಪಕದಲ್ಲಿ ಉಳಿಯುತ್ತೆ ಅಥವಾ ನೆನಪಿನ ಶಕ್ತಿಯಲ್ಲಿ ಉಳಿಯುತ್ತೆ. ಬಹುಕಾಲ ಅದು ನೆನಪು ಉಳಿಯುತ್ತೆ. ಹಾಗಾಗಿ ಅವ್ರಿಗೆ ಈ ಪರೀಕ್ಷೆಗಳಲ್ಲಿ ಹೆಚ್ಚಿನ ಅಂಕ ಬರೆಯೋದಾಗೆ ಅಥವಾ ಅದು ತುಂಬಾ ಕಾಲ ನೆನಪಿನ ಶಕ್ತಿಯಲ್ಲಿ ಉಳ್ಕೊಳ್ಳುತ್ತೆ. ಮೆಮೊರಿ ಪವರ್ ಅಂತ ಏನ್ ಹೇಳ್ತಾರೆ, ಅಥವಾ ಸುಪ್ತ ಮನಸ್ಸಿನಲ್ಲಿ ಅದು ಉಳ್ಕೊಳ್ಳುತ್ತೆ. ಮುಂದೆ ಅವರು ಉದಾಹರಣೆಗೆ ಯಾರು ಅಧ್ಯಾಪಕರಾಗ್ತಾರೆ ಕಾಲೇಜು ಸ್ಕೂಲಲ್ಲಿ, ಅವ್ರು ಓದಿದ್ದೆಲ್ಲ ನೆನಪು ಬರ್ತಾ ಇರುತ್ತೆ ಅಥವಾ ನೆನಪಿಸ್ಕೊಂಡು ಹೇಳಬಹುದು. ಅವರು ಆ ತರ ಇರುತ್ತೆ. ಅವ್ರ ಗುರುಗಳು ಪಾಠ ಮಾಡಿದ್ದು, ಅವ್ರು ಅದನ್ನು ನೆನೆಸ್ಕೊಂಡಿದ್ದು, ಇದೆಲ್ಲ ಅವ್ರಿಗೆ ತುಂಬಾ ಪ್ರಯೋಜನಕಾರಿಯಾಗುತ್ತೆ. ಹಾಗಾಗಿ ಮನಸ್ಸನ್ನ ಶರೀರದೊಂದು ಸೇರಿಸಿ ಮಾಡುವ ಕ್ರಿಯೆ ಯೋಗ ಅನಿಸ್ಕೊಳ್ತೆ. ವಿದ್ಯಾರ್ಥಿಗಳಿಗೆ ಚಂಚಲವಾದ ಮನಸ್ಸು, ವಯಸ್ಸು ಕೂಡ ಹಾಗೆ ಇರುತ್ತೆ. ಹಾಗಾಗಿ ಅವರು ಓದಕ್ಕಿಂತ ಮೊದಲು ಈ ಡೆಸ್ಕ್ ಅವ್ರು ಏನು ಓದೋ ಸ್ಥಳ ಇರುತ್ತೆ, ಓದೋ ಜಾಗ ಇರುತ್ತೆ, ಅದ್ರಲ್ಲಿ ಕೂತ್ಕೊಂಡು ಉಸಿರಾಟವನ್ನು ಮೊದಲು ಶಾಂತ ಮಾಡಬೇಕು.
ನಿಧಾನ ಶ್ವಾಸ ತಗೊಂಡು ನಿಧಾನ ಶ್ವಾಸ ಬಿಟ್ಟು ಇದನ್ನ 1-2 ನಿಮಿಷಗಳ ಕಾಲ ಮಾಡಿದ್ರೆ ಮನಸ್ಸು ಶಾಂತವಾಗುತ್ತೆ. ಆ ನಂತರ ಅವರು ಯಾವುದೋ ಒಂದು ಅವ್ರಿಗೆ ಇಷ್ಟವಾದ ಮಂತ್ರ ಅಥವಾ ವಾಗ್ದೇವಿದೋ ಸರಸ್ವತಿಯೋ ಯಾವುದೋ ಒಂದು ಮಂತ್ರವನ್ನು ಮಾನಸಿಕವಾಗಿ ಹೇಳ್ಕೊಂಡು ಅಥವಾ ಸ್ಮರಣೆ ಮಾಡಿಕೊಂಡು ಯಾವ ವಿಷಯವನ್ನು ಓದಬೇಕು ಅದನ್ನ ಮನಸ್ಸಿಗೆ ತಂದುಕೊಳ್ಬೇಕು. ಯಾವ ವಿಷಯ, ಈ ವಿಜ್ಞಾನ ಓದೋದು ಅಥವಾ ಗಣಿತ ಲೆಕ್ಕಾಚಾರ ಬಿಡಿಸೋದು ಅಥವಾ ಸಮಾಜ, ಬೇರೆ ಬೇರೆ ಯಾವುದೋ ಒಂದು ಸಬ್ಜೆಕ್ಟ್ ಅಥವಾ ಇಂಗ್ಲಿಷ್ ಕನ್ನಡ ಆ ಥರ ಯಾವುದೋ ಒಂದು ವಿಷಯವಾದ ಮೊದಲು ಅದನ್ನ ನನ್ನ ಮನಸ್ಸಿಗೆ ದೃಢ ಮಾಡ್ಕೊಳ್ಬೇಕು. ಈ ವಿಷಯವನ್ನ ಈಗ ಓದ್ತೀನಿ, ಇದು ನನ್ನ ಮನಸ್ಸಿನಲ್ಲಿ ಉಳಿಯಬೇಕು, ಇದರಿಂದ ನನಗೆ ಪ್ರಯೋಜನ ಆಗಬೇಕು, ಈ ರೀತಿಯ ಒಂದು ಸಂಕಲ್ಪವನ್ನು ಮಾಡ್ಕೊಳ್ಬೇಕು. ಈ ಸಂಕಲ್ಪವನ್ನು ಮಾಡಿ ಅವರು ಓದಕ್ಕೆ ಕೂತ್ಕೊಂಡಾಗ ಅದು ಮನಸ್ಸು ಅಥವಾ ಸುಪ್ತ ಮನಸ್ಸಲ್ಲಿ ಉಳ್ಕೊಳ್ಳುತ್ತೆ. ಸುಪ್ತ ಮನಸ್ಸಲ್ಲಿ ಉಳ್ಕೊಂಡು ಅದರ ಪರಿಪೂರ್ಣ ಜ್ಞಾನ ಅವರಿಗೆ ಲಭ್ಯವಾಗುತ್ತೆ. ಆ ಲಭ್ಯವಾಗಿ ಅವರು ಮುಂದುವರಿಕೆ ಅಂದ್ರೆ ಜೀವನದಲ್ಲಿ ಅದು ಮುಂದುವರಿಕೆಗೆ ಆ ಕ್ಲಾಸು ಅದು ಸಹಾಯವಾಗುತ್ತೆ.